ಒಂದೇ ಜಿಲ್ಲೆ ಎರಡು ರೀತಿಯ ಪರಿಸ್ಥಿತಿ. ಒಂದು ಕಡೆಯಲ್ಲಿ ರೈತರಿಗೆ ಸಂತಸ, ಇನ್ನೊಂದು ಕಡೆಯಲ್ಲಿ ಸಂಕಷ್ಟ ಅನ್ನುವಂಥ ಸನ್ನಿವೇಶ. ವಿಚಿತ್ರ ಸನ್ನಿವೇಶದಲ್ಲಿ ಬಾಗಲಕೋಟೆ ಜಿಲ್ಲೆಯ ರೈತರಿದ್ದಾರೆ. ನದಿಗಳಿಗೆ ನೀರು, ಇನ್ನೊಂದು ಕಡೆಗೆ ಬರದ ಕಾರ್ಮೋಡ. ಒಣ ಬೇಸಾಯ ನಂಬಿಕೊಂಡು ಇರುವಂತಹ ರೈತರಿಗೆ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಮರ್ಪಕ ಮಳೆ ಇಲ್ಲದೆ ರೈತರು ಪಡೆದಾಡುವಂತಹ ಪರಿಸ್ಥಿತಿ. ಕಿರುಸೂರು ಗ್ರಾಮದಲ್ಲಿ ಈರುಳ್ಳಿ ಬೆಳೆ ಮಳೆ ಆಗದೆ ಹಾಳಾಗ್ತಾ ಇದೆ. ಸಾಲ ಮಾಡಿ ಬಿತ್ತಿದ್ದು ಎಲ್ಲವೂ ಕೂಡ ನಷ್ಟ ಆಗಿದೆ. ಈಗ ಮತ್ತೆ ಖರ್ಚು ಮಾಡಿ ತೊಗರಿ ಮರುಬಿತ್ತನೆ ಮಾಡಿದ್ದಾರೆ ರೈತರು. ಮಳೆ ಇಲ್ಲದೆ ಕಂಗಾಲಾಗಿರುವಂತಹ ರೈತರು ಒಂದೇ ಜಿಲ್ಲೆಯಲ್ಲಿ ಎರಡು ರೀತಿಯಾಗಿರುವಂತಹ ಪರಿಸ್ಥಿತಿಯನ್ನ ರೈತರು ಎದುರಿಸ್ತಾ ಇದ್ದಾರೆ. ವಿಚಿತ್ರ ಸನ್ನಿವೇಶದಲ್ಲಿದ್ದಾರೆ ಬಾಗಲಕೋಟೆಯ ರೈತರು. ನದಿಗಳಿಗೆ ನೀರು, ಇನ್ನೊಂದೆಡೆ ಬರದ ಕಾರ್ಮೋಡ. ಒಣ ಬೇಸಾಯ ನಂಬಿಕೊಂಡಿರುವಂತಹ ರೈತರಿಗೆ ಸಂಕಷ್ಟ ಎದುರಾಗಿದೆ. ಸಮರ್ಪಕ ಮಳೆ ಇಲ್ಲದೆ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ನೋಡ್ರಿ, ಬಿತ್ತನೆ ಮಾಡ್ಯಾವ್ರಿ. ಮುಂಚೆ ಬಿತ್ತನೆ ಮಾಡಿದ್ದು ಅದು ಏನು ಸ್ವಲ್ಪ ಅಲ್ಪ ಮಳೆ ಆಗಿತ್ತು, ಏನೋ ಬರ್ತೈತೆ ಅಂತೇಳಿ ಆಸೆ ಪಟ್ಟು ಉಳ್ಳಾಗಡ್ಡಿ ಬೀಜ ಬಿತ್ತಿದ್ದೀವಿ. ಆ ಉಳ್ಳಾಗಡ್ಡಿ ಅಲ್ಲೊಂದು ನಾಡ್ತಿ ಸರಿಯಾಗಿ ನಾಡ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಅಡ್ಡಿ ನೋಡಿದೆವು ಭೂಮಿ, ಆದರೆ ಹಸಿ ಕಡಿಮೆ ಇತ್ತು. ಅದಕ್ಕೆ ಏನೋ ತುಂತುರು ಮಳೆ ಬಂತು, 4-6 ದಿನ ಹತ್ತಿ ಅದಕ್ಕೆ ಒಂದಿಟ್ಟು ಹಸಿ ಆಗೈತಿ. ಹೊಳ್ಳಿ ತೊಗರಿ ಬೇಳೆ ಬಿತ್ತಿದ್ದೀವ್ರಿ. ಅನುಕೂಲ ಆಗುತ್ತೆ ಅಂತೇಳಿ. ಯಾಕಂದ್ರೆ ಮಳೆ ಭರವಸೆ ಹಿಡಿದೀವ್ರಿ. ಮಳೆ ಅನುಕೂಲ ಆಗುತ್ತಾ ಅನ್ನುವಂಥ ಭರವಸೆನೇ ಇಟ್ಟು ಇವತ್ತಿನ ಮಟ್ಟಿಗೆ ಬಿತ್ತೇವ್ರಿ. ನಾಳೆ ಬರಲಿಲ್ಲ ಅಂದ್ರೆ ಪರಿಸ್ಥಿತಿ ಭಾಳ ಗಂಭೀರ ಆಗತ್ರಿ. ಮತ್ತು ಅದಕ್ಕೆ ಉಳ್ಳಾಗಡ್ಡಿ ಬೀಜ ಬಿತ್ತಿದ್ರು, ಏನೂ ಬರಲಿಲ್ಲ ರೀ. ಮಳೆ ಆಗಲಿಲ್ಲ, ಏನೂ ಆಗಲಿಲ್ಲ. ಎಲ್ಗೊಂದು ಬಿಟ್ಟಿದ್ರೆ ಅದಕ್ಕೆ ಅಕಸ್ಮಾತ್ ತೊಗರಿ ಬೀಜ ತಂದು ಹಾಕ್ಯವ್ರಿ. ಸಾಲ ಮಾಡಿ ಬೀಜ ಗೊಬ್ಬರ ಕೊಳಿ ತಂದು ಹಾಕ್ಯವ್ರಿ ನಾವು ಸರ್. ಏನು ಮಳೆ ಇಲ್ಲ ಪಳಿಲ್ಲ, ತೊಗರಿ ಬೀಜ ಏನು ತೊಗರಿ ಬಿತ್ತಿ ಬಂದಾಗ ನಮ್ಗೆ ಬಂದದ ಕೈ ಅನ್ನೋದ್ರಿ. ಇಲ್ಲಿ ಮಟ್ಟ ಮಳೆ ಇಲ್ಲ ಪಳಿ ಇಲ್ಲ, ಮತ್ತು ಕೆನಾಲ್ ಇದ್ರೂ ಇಲ್ರಿ, ಏನೂ ಇಲ್ರಿ. ಏನು ಬರ್ತೈತೆ ಇದ್ರದ್ದು ಏನು ಬರಾಸಿಡ್ರಿ ನಾವು ರೀ. ಹಾಂ, ಮೊದಲಿಂದ ಒಂದು 60,000 ರೂಪಾಯಿ ಆಗೈತೆ ರೀ. ಇದೊಂದು 50,000 ಉಳ್ಳಾಗಡ್ಡಿ ಬಿತ್ತಿದ್ರಿ. ಇದು ಒಂದು 50,000 ರೂಪಾಯಿ ಆಗೈತೆ ರೀ. ಇದು ಮತ್ತು ಅರ್ಗಿದ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.